ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು HY ಕುಟುಂಬ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾವು ಇವತ್ತು ಹೋಗ್ತಾ ಇದೀವಿ ಎಲ್ಲಿಗೆ ಅಂದ್ರೆ ನಂತರ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಮರದೆ ಇಷ್ಟವಾಯ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಬನ್ನಿ, ಫೈನಲಿ ನಾವು ಜರ್ನಿ ಶುರು ಮಾಡಿದ್ವಿ. ಎಲ್ಲಿಗೆ ಹೋಗ್ತದ್ವಿ ಅಂತ ಹೇಳಿದ್ರೆ ಹೊನ್ನೇಗುಡ್ಡ ಶ್ರೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ. ಸ್ನೇಹಿತರೆ ನೋಡಿ ಎಷ್ಟು ಸಖತ್ತಾಗಿದೆ. ಸ್ಟೆಪ್ಸ್ ಮೂಲಕ ಹೋಗ್ಬೇಕು, ವಿಶಾಲವಾಗಿದೆ, ಹಾಗೆ ನಿಶಬ್ದವಾಗಿದೆ, ಸಿಕ್ಕಾಪಟ್ಟೆ ಸಖತ್ತಾಗಿದೆ. ನೇಚರು, ಆಮೇಲೆ ಸ್ಪೇಸ್ ಆಗಿರ್ಬೋದು ಅಥವಾ ಪ್ಲೇಸ್ ಆಗಿರ್ಬೋದು, ಪ್ರತಿ ಒಂದು ಸಖತ್ತಾಗಿದೆ, ಮೆಸ್ಮರೈಸಿಂಗ್ ಆಗಿದೆ. ಯಾಕೆ ತಡ, ಬನ್ನಿ ಈಗ ಸ್ಟೆಪ್ಸ್ ಮೂಲಕ ಹೋಗೋಣ. ಮತ್ತೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಏನಕ್ಕೆ ಮಾವ ಇದು ನೀರು ಶುದ್ಧೀಕರಣ ಫಿಲ್ಟರ್ ಮಾಡದೆ ಹಳ್ಳಿಗಳಿಗೆ, ಈ ಸುತ್ತಮುತ್ತ ಹಳ್ಳಿಗಳಿಗೆ ಅಷ್ಟು ಕಸ, ಒಂದರಿಂದ ಒಂದು ಬೀಳ್ಕತ್ತಿ ಅನ್ಸುತ್ತಲ್ಲ. ಕೇಳಿಸ್ಕೊಂಡ್ರೆ ಅಲ್ವಾ, ನೀರನ್ನ ಶುದ್ಧೀಕರಣವನ್ನ ಮಾಡುವಂತ ಘಟಕ ಇಲ್ಲಿದೆ. ಎಲ್ಲ ಶಂಕರಘಟ್ಟದ ಸುತ್ತಮುತ್ತ, ಭದ್ರಾವತಿಯ ಸುತ್ತಮುತ್ತ ಕೆಲವು ಹಳ್ಳಿಗಳಿಗೆ ಇಲ್ಲಿಂದಲೇ ನೀರನ್ನ ಸರಬರಾಜು ಮಾಡ್ತಾರೆ ಸ್ನೇಹಿತರೆ. ಸೊ ಫೈನಲಿ ಹತ್ಕೊಂಡು ಬಂದ್ವಿ. ತುಂಬಾ ಏನೋ ಸ್ಟೆಪ್ಸ್ ಇಲ್ಲ, ಸ್ವಲ್ಪ ಸ್ಟೆಪ್ಸ್. ದೇವರ ದರ್ಶನಕ್ಕೆ ಇನ್ನೇನು ನಾವು ಒಳಗಡೆ ಹೊರಟ್ವಿ. ದೇವರ ದರ್ಶನವಂತೂ ಫೈನಲಿ ನಮ್ಗೆ ಆಯ್ತು. ತುಂಬಾ ಏನೋ ರಶ್ ಇರಲಿಲ್ಲ, ಸಖತ್ತಾಗಿತ್ತು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಟೆಂಪಲ್ ಒಂಥರ ಏನೋ ನಮ್ಮ ಡಿಂಪು ನಾನು ಹೊಡಿತೇನೆ ಗಂಟೆ ಅಂತ ಹೇಳ್ತಾ ಇದ್ದಾಳೆ. ಸಿಗ್ಲಿಲ್ಲ ಅವಳಿಗೆ, ಟ್ರೈ ಮಾಡ್ಯಾಳೆ. ಅಲ್ಲಿಂದ ಮುಂದೆ ಬಂದ್ವಿ. ದೇವರ ದರ್ಶನ ನೋಡ್ಬೋದು ನೀವು. ಶ್ರೀ ರಂಗನಾಥ ಸ್ವಾಮಿಯ ದೇವಾಲಯದ ಒಳಗೆ ದೇವರ ದರ್ಶನವಂತೂ ನಮಗೆ ಅದ್ಭುತವಾದಂತಹ ಪ್ಲೇಸ್ ಇದು. ಹೊನ್ನೇಗುಡ್ಡ ಎಂಬ ಹೆಸರಿನಂತೆ ಈ ದೇವಾಲಯವು ಗುಡ್ಡದ ಮೇಲಿರುವುದರಿಂದ ಇಲ್ಲಿ ಏರುತ್ತಿದ್ದಂತೆ ಗಾಳಿಯ ಮೃದುವಾದ ಹೊಡೆತ, ಮರಗಳ ಸಿರಿವಂತನಾದ ಸುತ್ತಮುತ್ತಲಿನ ಹಸಿರಿನ ಕಾನನಗಳು ಸುತ್ತಮುತ್ತಲು ನೋಡ್ಬೋದು ನೀವು, ತೋರಿಸ್ತೇವೆ. ಆಮೇಲೆ ಇವೆಲ್ಲವೂ ನಮಗೆ ಪ್ರಕೃತಿಯ ಸ್ವರ್ಗದಂತೆ ಕಾಣಿಸ್ಲಿಕ್ಕೆ ಒಂದು ಎಡೆ ಮಾಡಿ ಕೊಡ್ತೇವೆ ಅಂದ್ರೆ ಸುಳ್ಳಾಗಲಾರದು, ತಪ್ಪಾಗಲಾರದು ಸ್ನೇಹಿತರೆ. ದೇವರು ಎಷ್ಟು ಅದ್ಭುತ ಅಂತ ಅಂದ್ರೆ ಪ್ಲೇಸಸ್ ಅಷ್ಟೇ. ದೇವರು ಅಲ್ಲಿ ಇಲ್ಲಿ ನಾವು ಹುಡುಕಾಡ್ತಿರ್ತೇವೆ ಅಲ್ವಾ. ಇಂತಹ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನಾವು ಮಿಸ್ ಮಾಡ್ಕೊಳ್ಬಾರ್ದು ಸ್ನೇಹಿತರೆ. ಸೊ ಆದಷ್ಟು ಬೇಗ ನೀವೇನಾದ್ರೂ ಅಕ್ಕಪಕ್ಕ ಇದ್ರೆ, ಪ್ಲಾನ್ ಮಾಡ್ತಾ ಇದ್ರೆ ಈ ದೇವಾಲಯಕ್ಕೆ ತಪ್ಪದೆ ಬಂದು ಭೇಟಿ ಕೊಡಿ, ಆಯ್ತಾ. ಚೆನ್ನಾಗಿದೆ. ಯಾಕೆ, ಏನು, ಎತ್ತ ಎಲ್ಲ ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೇವೆ. ದೇವಾಲಯದ ಸುತ್ತಮುತ್ತಲಿನ ವಾತಾವರಣಗಳನ್ನ ನೀವು ನೋಡ್ಬೋದು. ಈಗ ಎಷ್ಟು ಚೆನ್ನಾಗಿದೆ ದೇವಸ್ಥಾನ, ತಂಪಾಗಿದೆ, ತಣ್ಣಗಿದೆ. ಹಾಗೆ ಸ್ವಲ್ಪ ಹೊರಗಡೆ ನಾವು ಹೋದ್ರೆ ನಿಮ್ಗೆ ಏನ್ ಸಿಗುತ್ತೆ ಗೊತ್ತಾ? ಆಂಜನೇಯ ಸ್ವಾಮಿಯ ದರ್ಶನವನ್ನ ಪಡೆದುಕೊಂಡು ನಾವು ಬಂದು ಭೂತರಾಯ ಸ್ವಾಮಿಯ ದರ್ಶನವನ್ನ ಪಡಿಲಿಕ್ಕೆ ನೋಡಬಹುದು. ಎಷ್ಟು ವಿಶಾಲವಾಗಿದೆ ಪರಿಸರದಲ್ಲಿ ಈ ದೇವಸ್ಥಾನ ಕಟ್ಟಿದ್ದಾರೆ ಅಂದ್ರೆ ಸಖತ್ತಾಗಿದೆ. ಗುಡ್ಡದ ಮೇಲಿದೆ. ಶ್ರೀರಾಮಾನುಜಾಚಾರ್ಯರ ಒಂದು ತಪಸ್ವಿ ರಿಲೇಟೆಡ್ ಆಗಿರುವಂತಹ ಒಂದು ದೇವಸ್ಥಾನ ತರ ಸಣ್ಣದ ಕಟ್ಟಿದ್ದಾರೆ. ಅದನ್ನು ಕೂಡ ನೀವು ನೋಡಬಹುದು. ದೇವಾಲಯದೊಳಗೆ ಕಾಲಿಟ್ಟ ತಕ್ಷಣ ನಮಗೆ ಒಂದು ತಂಪಾದ ಮೃದುವಾದ ನೆಮ್ಮದಿಯ ಕಂಪನೆ ಮನಸ್ಸಿಗೆ ತಟ್ಟಿತು. ಹಾಗೆ ನೋಡ್ಬಹುದು ನೀವು, ಗಂಧದ ಪರಿಮಳ, ಗಂಟೆಯ ಧ್ವನಿ, ದರ್ಶನ ಮಾಡ್ತಾ ಇದ್ವಿ. ಭಕ್ತರು ಕೂಡ ಬರ್ತಾ ಇದ್ರು. ಇವೆಲ್ಲವೂ ಸೇರಿ ದೇವಾಲಯದ ಪವಿತ್ರತೆಯನ್ನ ಇನ್ನೂ ಹೆಚ್ಚಿಸ್ತಾ ಇತ್ತು ಸ್ನೇಹಿತರೆ. ಗುಡ್ಡದ ಮೇಲಿರುವುದರಿಂದ ನಿಶಬ್ದ ಗಾಳಿ, ಪ್ರಕೃತಿಯ ಮೌನ, ಇದು ಧ್ಯಾನಕ್ಕೆ ಬಹಳ ಸುಂದರವಾದಂತಹ ಸೂಕ್ತವಾದಂತಹ ಸ್ಥಳ ಸ್ನೇಹಿತರೆ. ಸ್ಥಳೀಯರ ನಂಬಿಕೆಗಳ ಪ್ರಕಾರ ಈ ಗುಡ್ಡ ಭಾಗದಲ್ಲಿ ಹಿಂದೊಮ್ಮೆ ಅನೇಕ ಯೋಗಿಗಳು, ಋಷಿಗಳು ಧ್ಯಾನ ಮಾಡ್ತಿದ್ದರಂತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಭಕ್ತರು ಕಷ್ಟ ಕಾಲದಲ್ಲಿ ಇಲ್ಲಿ ಬಂದು ಶ್ರೀರಂಗನಾಥ ಸ್ವಾಮಿಗೆ ಪ್ರಾರ್ಥನೆಯನ್ನ ಮಾಡ್ತಾರೆ. ಇವರ ಕಷ್ಟಗಳು ನಿರ್ವಹಣೆ ಆಗುತ್ತವೆ ಎಂಬ ನಂಬಿಕೆ ಶತಮಾನಗಳಿಂದಲೂ ಇದೆ ಸ್ನೇಹಿತರೆ. ಚಿಕ್ಕದಾಗಿದ್ದ ದೇವಸ್ಥಾನ ಈಗ ಸುಂದರವಾಗಿ ಅಭಿವೃದ್ಧಿಯಾಗಿರುವುದು ಜನರ ಅಪಾರ ಭಕ್ತಿ ಮತ್ತು ದೇವರ ಕೃಪೆಯ ಸಾಕ್ಷಿಯಾಗಿದೆ. ನೋಡ್ಬೋದು ನೀವು ಎಷ್ಟು ಸಖತ್ತಾಗಿದೆ ವ್ಯೂ ಮಾತ್ರ. 3 ಕಡೆಯಿಂದ ನೀರು, ಈ ಕಡೆ ನೀರು, ಈ ಕಡೆ ನೀರು, ಮತ್ತೆ ಆ ಕಡೆ ಕೂಡ ನೀರು ನೋಡ್ಬೋದು ನೀವು. 3 ಕಡೆಯಿಂದ ನೀರು ಹರಿತಾ ಇದೆ. ಎಷ್ಟು ಸಖತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸ್ ಅಂತ ಹೇಳಿ. ನೋಡೋಕೆ 2 ಕಣ್ಣಿದ್ರು ಸಾಲು, ಸೂಪರ್ ಆಗಿದೆ ಮಾತ್ರ. ಬಂದಿದ್ವಿ, ನಮ್ ಡಿಂಪನ ನೋಡಿದ್ರಿ. ಉತ್ತಾನು ಇದೆ ಇಲ್ಲಿ ನೋಡ್ಬೋದು. ನಮ್ಮ ಅಕ್ಕ ಮಾವರೆಲ್ಲ ಹೊಂಟಾರ, ನಾವು ಕೂಡ ಹೊಂಟಾರ. ಉಷಾ ಅವ್ರನ್ನ ಯಾರ್ಯಾರು ನೋಡಿಲ್ಲ ನೋಡ್ಕೇಳ್ರಿ. ಉಷಾ ಅವರು ಹೋಗಿದ್ದಾರೆ ನೋಡಿ. ನೀರು ಹೆಂಗೆ ಫಿಲ್ಟರ್ ಆಗುತ್ತೆ ಅಂತ ನೋಡ್ಕೊಂಬಿಡ್ರಿ.
ವ್ಯೂ ಮಾತ್ರ ಮಸ್ತ್ ಐತಿ. ಇದು ಫಿಲ್ಟರ್ ಮಾಡಿದ ನೀರು ಇಲ್ಲಿಗೆ ಬರುತ್ತೆ. ಇಲ್ಲಿ ಬಂದಾದ್ಮೇಲೆ ಎಲ್ಲ ಊರುಗಳಿಗೆ ಬಿಡ್ತಾರೆ. ನಾವು ಗಾಡಿ ಹತ್ರ ಬಂದ್ವಿ. 4 ಸ್ಟೆಪ್ ಇದಾವೆ. 1 2 3 4 5 6 ಎಳ್ಕೊಂಡು ಹೋಗ್ತಾ ಇರೋದು. ನೋಡ್ತಾ ಇದ್ದೀರಾ, ವಾಟರ್ ಟ್ಯಾಂಕ್ ಕೆಳಗಡೆ ರಥದ ಬಂಡಿಗಲೆಗಳನ್ನ ಇಟ್ಟಿದ್ದಾರೆ. ರಥ ಹರಿಯುವ ಟೈಮಲ್ಲಿ ಡೆಕೋರೇಷನ್ ಎಲ್ಲ ಮಾಡಿ ಇದನ್ನ ಮಾಡ್ಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡಿದ್ರಾ, ಇದೇ ಅದು ಅಲ್ವಾ. ನೋಡ್ಬೋದು ಎಷ್ಟು ದೊಡ್ಡ ವಾಟರ್ ಟ್ಯಾಂಕು, ಪ್ಲೇಸ್ ಹಾಗೆ ಸಖತ್ತಾಗಿದೆ. ಈ ಪ್ಲೇಸಲ್ಲಿ ಸಾಕಷ್ಟು ಪ್ರೀ ವೆಡ್ಡಿಂಗ್ ಶೂಟು, ವೆಡ್ಡಿಂಗ್ ಶೂಟು, ಫೋಟೋ ಶೂಟಿಗೆಲ್ಲ ಬರ್ತಾರೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಇದು ಇತ್ತೀಚೆಗೆ. ನೋಡ್ಬೋದು ನೀವು, ನಿಮ್ಮ ಕಡೆಯಲ್ಲಿ ಯಾವ್ದಾದ್ರು ಫಂಕ್ಷನ್ ಇದ್ರೆ ಬಂದು ಟ್ರೈ ಮಾಡಿ. ಹಾಗೆ ನಿಮಗೇನಾದ್ರೂ ಈ ಕಡೆ ಬರ್ಬೇಕು ಅನ್ಸಿದ್ರೆ ಬನ್ನಿ, ಎಲ್ಲ ನಿಮಗೆ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಸಖತ್ತಾಗಿದೆ. ವ್ಯೂ ಕವರ್ ಮಾಡ್ಕೊಂಡು ಹೋಗ್ಬೋದು. ಸೂಪರ್ ಆಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ ಅಂತ ಹೇಳ್ಬೋದು. ಒಳ್ಳೆ ಒಂದು ಅದ್ಭುತವಾದಂಥ ಪ್ಲೇಸು. ನೀರಿಗೂ ಕೂಡ ಬರ್ತದೆ 3 ಕಡೆಯಿಂದ, ಗುಡ್ಡದ ಮೇಲಿಂದ. ತುಂಬಾ ಗುಡ್ಡ ಏನಲ್ಲ, ಹತ್ಕೊಂಡು ಆರಾಮ್ಸಿ ಹೋಗಿ ನೋಡ್ಕೊಂಡು ಬರ್ಬಹುದು. ಸಖತ್ತಾಗಿದೆ ಪ್ಲೇಸ್ ಮಾತ್ರ ಅಲ್ವಾ. ಎಲ್ಲೆಲ್ಲೋ ಹೋಗ್ಬೇಕು ಅನ್ಕೊಂಡಿರ್ತಾವಂತೆ, ಹತ್ರದಲ್ಲಿರುವಂಥ ಪ್ಲೇಸಸ್ನೇ ಮಿಸ್ ಮಾಡ್ಕೊಳ್ತಾವಂತೆ. ಸೊ ಆ ಥರ ನಾವು ಮಾಡ್ಕೊಳ್ಳದೆ ಫ್ಯಾಮಿಲಿ ಎಲ್ಲ ಔಟಿಂಗ್ ಹೋಗ್ಬೇಕು ಅಂತ ಹೇಳಿದ್ರೆ, ಏನೋ ಪೀಸ್ಫುಲ್ ಜಾಗಕ್ಕೆ ಬರ್ಬೇಕಂದ್ರೆ ಇಲ್ಲಿ ಬರಬಹುದು ಆರಾಮ್ಸಿ. ಬೆಳಗ್ಗೆ ಬೇಗ ಬನ್ನಿ, ಇಲ್ಲಾಂದ್ರೆ ಈವ್ನಿಂಗ್ ಟೈಮಲ್ಲಿ ಬನ್ನಿ, ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ನೀವೆಲ್ಲ. ಹಂಗೆ ಎಲ್ಲ ಕಡೆಯಿಂದ ವ್ಯೂ ಸಖತ್ತಾಗಿದೆ ಮಾತ್ರ. ಆಮೇಲೆ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ತುಂಬಾನೇ ಹೊಟ್ಟೆ ಹಸಿವಾಗ್ತಾ ಇತ್ತು ಅಂತ ಹೇಳಿ ಬರುವಾಗ ದಾರಿಲಿ ಡಾಮಿನೋಸ್ ಅಲ್ಲೇ ಏನ್ ಮಾಡಿದ್ವಿ, ಟೇಕ್ ಅವೇ ಪಿಜ್ಜಾನ ತಗೊಂಡ್ವಿ. ನಾವು ಪಿಜ್ಜಾದಲ್ಲಿ ಯಾವ ತಗೊಂಡಿದ್ರೆ ಪಿಜ್ಜಾ ಮೈ ನಿಯಾದಲ್ಲಿ ಪಿಜ್ಜಾಸ್ನ ತಗೊಂಡ್ವಿ ಸ್ನೇಹಿತರೆ. ಅಂದ್ರೆ ನನಗೆ ತುಂಬಾ ಇಷ್ಟ, ಎಕ್ಸ್ಪೆಷಲಿ ಅಂತ ಹೇಳಿದ್ರೆ. ಯಾಕೆ ಅಂತ ಹೇಳಿದ್ರೆ ಗೋಲ್ಡನ್ ಕಾರ್ನ್ ಅಂತ ಸಿಂಪಲ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ತುಂಬಾನೇ ಹೆವಿ ಇತ್ತಂದ್ರೂ ತಿನ್ನಕ್ಕಾಗಲ್ಲ. ಸೊ ನಮ್ಗೆಲ್ಲ ಗೋಲ್ಡನ್ ಕಾರ್ನ್ ಅಂದ್ರೆ ತುಂಬಾನೇ ಫೇವ್ರೇಟ್. ಗೋಲ್ಡನ್ ಕಾರ್ನ್ ವೆಜ್ ಲೋಡೆಡ್ ಮತ್ತೆ ಚೀಸ್ ಬಸ್ಟ್ ಒಂದು ತಗೊಂಡಿದ್ವಿ, ಮತ್ತೆ ಒಂದು ಕೋಕ್ ತಗೊಂಡ್ವಿ. ಬರ್ತಾ ದಾರಿಯಲ್ಲಿ ಕ್ಯಾಚಪ್ ಕೂಡ ತಗೊಂಡ್ವಿ. ಸಖತ್ತಾಗಿತ್ತು ಎಲ್ಲ ಪಿಜ್ಜಾ. ಹಾಗೆ ಒಂದೊಂದು ಜೊತೆಗೆ ಕೋಕ್ ಕೂಡ ಡೈಜೆಷನ್ಗೆ ಅಂತೇಳಿ. ಪಿಜ್ಜಾ ಪಾರ್ಟಿ ಕಾರ್ ಒಳಗೆ ಒಂಥರ ಮಜವಾಗಿತ್ತು. ಯಾಕಂದ್ರೆ ಮಧ್ಯಾಹ್ನ ಊಟ ಮಾಡಿದ್ವಿ, ನಾವು ಬರೋದಕ್ಕೆ ಆಲ್ರೆಡಿ ಎಲ್ಲ ಸಂಜೆ ಆಗ್ತಾ ಇತ್ತು. ಸೊ ಡೆಫಿನೆಟ್ಲಿ ಹಸಿವಾಗುತ್ತೆ ಅಂತ ಗೊತ್ತಾಗಿತ್ತು. ಸೊ ಅದಕ್ಕೋಸ್ಕರ ತಗೊಂಡ್ವಿ. ಸೊ ಫೈನಲಿ ಪಿಜ್ಜಾವನ್ನ ತಿಂದ್ವಿ, ಸಖತ್ತಾಗಿದೆ. ನೀವು ಕೂಡ ಮಸ್ಟ್ ಏನಾದ್ರು ಪಿಜ್ಜಾ ತಗೊಂತೀವಿ ಅಂತ ಹೇಳಿದ್ರೆ ಪಿಜ್ಜಾ ಮೈನದಲ್ಲೇ ತಗೊಳ್ಳಿ. ಯಾವುದಂದ್ರೆ ಗೋಲ್ಡನ್ ಕಾರ್ನ ಟ್ರೈ ಮಾಡಿ ಆಯ್ತಾ. ಚಿಕ್ಕದಾಗಿದೆ, ಅಫೋರ್ಡಬಲ್ ಆಗಿದೆ, ಜೊತೆ ಕೋಕ್ ಕೂಡ ಇದೆ. ಸೊ ಫಸ್ಟ್ ಟೈಮ್ ಏನಾದ್ರು ತಿಂತಾನೆ ಅಂದ್ರೆ ಈ ತರ ತಿನ್ನಿ. ದೊಡ್ಡದಕ್ಕೆ ಹೋಗಿ ಅದು ತಿನ್ನಕ್ಕಾಗದೆ ಒದ್ದಾಡಕ್ಕಿಂತ ಸಿಂಪಲ್ ಆಗಿ ಬೆಸ್ಟ್ ಅಂತ ನನ್ನ ಅನಿಸಿಕೆ ನೋಡಿ. ಸೊ ಫೈನಲಿ ಪಿಜ್ಜಾ ಎಲ್ಲ ತಿಂದು ಕೋಕ್ ಎಲ್ಲ ಕುಡಿದು ಫೈನಲಿ ಹೊರಟ್ವಿ ನಾವು ಮತ್ತೊಂದು ಪ್ಲೇಸ್ಗೆ. ಅದು ಯಾವ ಪ್ಲೇಸು ಏನು ಎತ್ತ ಮತ್ತೊಂದು ವಿಡಿಯೋದೊಂದಿಗೆ ನಾವು ನಿಮ್ಮ ಮುಂದೆ ಬರುತ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇನ್ನು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಬೇಗ ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾರೆ. ಕೀಪ್ ಸಪೋರ್ಟಿಂಗ್. ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ.